ಈಗ ನಿಮ್ಮದು ಹೈಯೆಸ್ಟ್ ಮಾರ್ಕು ಸೆಕೆಂಡ್ಗೆ ಬಂದಿದೆ ರಾಜ್ಯಕ್ಕೆ, ಏನು ಅನಿಸ್ತದೆ ಹೇಳಿ? ತುಂಬ ಖುಷಿಯಾಗಿದೆ ಸರ್. 596 ಔಟ್ ಆಫ್ 600 ಬಂದಿದೆ. ಅಂದರೆ 590 ಮೇಲೆ ಬರ್ತದಂತ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ 596 ತುಂಬ ಖುಷಿಯಾಗ್ತದೆ ಸರ್. ಈಗ ನಿಮ್ಮ ಫ್ರೆಂಡ್ ಕೂಡ ಸಾಧನೆ ಮಾಡಿದ್ದಾರೆ, ಏನು ಹೇಳ್ತೀರಿ? ತುಂಬ ಖುಷಿಯಾಗಿದೆ ಸರ್. ಅವಳಿಗೆ ವಿಶ್ ಮಾಡ್ತಾ ಇದ್ದೇನೆ. ಅಂದರೆ ಅವಳು ಕಾನ್ಸ್ಟೆಂಟ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು. ನಾವು 8th ಸ್ಟ್ಯಾಂಡರ್ಡಿಂದ ಒಟ್ಟಿಗೆ ಕಲಿತೀವಿ. ಸೊ ತುಂಬ ಖುಷಿಯಾಗಿದೆ. ಮುಂದೆ ಏನು ಮಾಡಬೇಕು ಅಂತ? ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತ. ನಿಮ್ಮ ಮನೆಯಲ್ಲಿ ಹೇಗೆ ಸಪೋರ್ಟ್ ಇತ್ತು? ನನ್ನ ಮನೆಯಲ್ಲಿ ಫುಲ್ ಸಪೋರ್ಟ್ ಇತ್ತು ಸರ್. ಅಂದರೆ ನನಗೆ ಯಾವ ಸಬ್ಜೆಕ್ಟ್, ಯಾವ ಸ್ಟ್ರೀಮಲ್ಲಿ ಇಂಟ್ರೆಸ್ಟ್ ಇತ್ತು ಅದನ್ನು ನನ್ನ ಪೇರೆಂಟ್ಸ್ ತಗೊಳ್ಳಿಕ್ಕೆ ಇದ್ದರು. 624 ಬಂದದ್ದು ನನಗೆ 10th. ಆದರೂ ಸಹ ನನಗೆ ಸೈನ್ಸ್ ತಗೊಳ್ಳಿಕ್ಕೆ ಫೋರ್ಸ್ ಇರಲಿಲ್ಲ. ನನಗೆ ಯಾವ ಸ್ಟ್ರೀಮ್ ಬೇಕಿತ್ತು ಅದನ್ನು ತಗೊಳ್ಳೋ ಚಾಯ್ಸ್ ಇತ್ತು ಸರ್. ಫುಲ್ ಸಪೋರ್ಟ್. ಥ್ಯಾಂಕ್ ಯು. ಅದನ್ನೇ ಹೇಳಿ, ರಿಪೀಟ್. ನಾನು ಸಮೃದ್ಧಿ, ಸ್ಟೇಟಲ್ಲಿ 4th ರ್ಯಾಂಕ್ ಬಂದಿದ್ದೆ. 595 ಮಾರ್ಕ್ಸ್ ತಗೊಂಡಿದ್ದೇನೆ. ತುಂಬ ಖುಷಿ ಆಯ್ತು ನನಗೆ, ನನ್ನ ಪೇರೆಂಟ್ಸ್ಗೆ, ನನ್ನ ಟೀಚರ್ಸ್ಗೆ. ಫಸ್ಟ್ ಆಫ್ ಆಲ್ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಆಸೆ ಪಡ್ತೇನೆ. ಅವರು ನನ್ನ ಹಾರ್ಡ್ ವರ್ಕನ್ನು ನೋಡಿ ನನಗೆ ಫಲ ಕೊಟ್ಟರು. ಮತ್ತು ನನ್ನ ಪೇರೆಂಟ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪೇರೆಂಟ್ಸ್, ರಿಲೇಟಿವ್ಸ್ ಮತ್ತು ನನ್ನ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮನೆಯಲ್ಲಿರುವಾಗ ಸಹ ಕಾಲ್ ಮಾಡಿದೆ, ಅವ್ರ ಫೋನ್ ಪಿಕ್ ಮಾಡಿ ನನ್ನ ಡೌಟ್ಸನ್ನೆಲ್ಲ ಸಾಲ್ವ್ ಮಾಡ್ತಿದ್ರು. ಸೊ ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಂತ ಆಸೆ ಉಂಟು ನನಗೆ. ಮತ್ತು ನನಗೆ CA ಆಗಬೇಕಂತ ಆಸೆ ಉಂಟು. ನಾನು ಜೂನಲ್ಲಿ ಎಕ್ಸಾಮ್ ಬರೀತಿದ್ದೇನೆ. ಸೊ ಅದರಲ್ಲಿ ಸಹ ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕಂತ ಆಸೆ ಉಂಟು. ಟ್ಯೂಷನ್ಗೆ ಏನಾದರೂ ಹೋಗ್ತಾ ಇದ್ದೀರಾ? ಇಲ್ಲ, ಟ್ಯೂಷನಿಗೆಲ್ಲ ಹೋಗಲಿಲ್ಲ. ನಾನು ಟೀಚರ್ ಸಪೋರ್ಟು ಮತ್ತು ನನ್ನ ಸೆಲ್ಫ್ ಸ್ಟಡಿ. ನಿಮ್ಮ ಬೆಸ್ಟ್ ಫ್ರೆಂಡಿಗೆ ಕೂಡ ಬಂದಿದೆಯಲ್ಲ? ನನಗೆ ತುಂಬ ಖುಷಿ ಆಯಿತು. ಅವಳಿಗೆ 2nd ರ್ಯಾಂಕ್ ಬಂದಾಗ ನಾವು ಸ್ಕೂಲಿಂದ ಒಟ್ಟಿಗೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೇವೆ. ಸೊ ಅವಳಿಗೆ 2nd ರ್ಯಾಂಕ್ ಸಿಕ್ಕಿದಾಗ ನನಗೆ ತುಂಬ ಖುಷಿ ಆಯಿತು.